ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ರೀತಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಇಸ್ಲಾಂ ಮೂಲಭೂತವಾದಿಗಳ ಕೈ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂಸೆಗೆ ಪ್ರಚೋದನೆಯನ್ನ ಕೊಡ್ತಾ ಇರೋದನ್ನ 2 ವರ್ಷಗಳ ಬೇರೆ ಬೇರೆ ಘಟನೆಗಳ ಮುಖಾಂತರ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಆಗಿರುವಂತ ಘಟನೆ ಸರ್ಕಾರ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಂತ ವ್ಯಕ್ತಿಗಳ ವಿರುದ್ಧ ಲಾಠಿ ಚಾರ್ಜ್ ಅನ್ನ ಪ್ರಯೋಗ ಮಾಡಿರುವುದನ್ನ ನೋಡಿದಾಗ ಸರ್ಕಾರದ ಆದ್ಯತೆ ಎಲ್ಲಿದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಮಸೀದಿಯಿಂದ ಕಲ್ಲು ತೂರಾಟ ಮಾಡದಂತವರಿಗೆ ರಾಜ್ಯದ ಕಾಂಗ್ರೆಸ್ಸಿಗರು ಬೆಂಬಲವನ್ನು ಕೊಡ್ತಾರೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಕಾಶ್ಮೀರದಲ್ಲಿ ಸೈನಿಕರಿಗೆ ಕಲ್ಲೊಡೆಯುವವರನ್ನು ಕೂಡ ಇದೇ ಕಾಂಗ್ರೆಸ್ ಬೆಂಬಲಿಸಿತ್ತು. ಹಿಂದೂಗಳ ಮೇಲೆ, ಸೈನಿಕರ ಮೇಲೆ, ದೇವಸ್ಥಾನಗಳ ಮೇಲೆ, ಹಿಂದೂಗಳ ಎಲ್ಲ ಧಾರ್ಮಿಕ ಉತ್ಸವಗಳ ಮೇಲೆ ಕಲ್ಲು ತೂರಾಟ ಮಾಡುವವರನ್ನ ಸಿದ್ದರಾಮಯ್ಯ ಸರ್ಕಾರ ಬೆಂಬಲಿಸ್ತಾನೆ ಬಂದಿದೆ. ಅದರ ಪರಿಣಾಮವಾಗಿಯೇ ಮದ್ದೂರಿನ ಘಟನೆ ಇವತ್ತು ಮುಂದುವರೆದಿರುವಂಥದ್ದು. ಅವರು ಅಧಿಕಾರ ಸ್ವೀಕಾರ ಮಾಡಿದಂತ ದಿನದಿಂದ ನಿನ್ನೆಯ ತನಕದ ಪತ್ರಿಕಾಗೋಷ್ಠಿಗಳನ್ನ ಮುಖ್ಯಮಂತ್ರಿಗಳನ್ನ ನೋಡಿದಾಗ ಅವರು ಪ್ರತಿ ಬಾರಿ ಹೇಳೋದು ಇದರಲ್ಲಿ ಯಾರೋ ಹಿಂದೂ ಕಾರ್ಯಕರ್ತರ ಪ್ರಚೋದನೆ ಇದೆ, ಹಿಂದೂ ಸಂಘಟನೆಗಳ ಬಗ್ಗೆ ಅನುಮಾನ ಇದೆ, ಈ ರೀತಿಯಾದಂತ ಮಾತುಗಳನ್ನೇ ಕಳೆದ 2 ವರ್ಷಗಳಿಂದ ಹೇಳ್ಕೊಳ್ತಾ ಬಂದಿದ್ದಾರೆ. ಗಲಭೆಗೆ ಯಾರು ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಎನ್ನುವುದನ್ನ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿಯ ತನಕ ಅರ್ಥನೆ ಮಾಡಿಕೊಳ್ಳಿಲ್ಲ. ಧಾರ್ಮಿಕ ಉತ್ಸವಗಳ ಮೇಲೆ ಕಲ್ಲು ತೂರಾಟಗಳು, ಅವಹೇಳನಗಳು ನಡೆದಾಗ ಈ ಸರ್ಕಾರ ಬುರ್ಕಾ ಹಾಕೊಂಡು ತನಿಖೆಯನ್ನ ಮಾಡುತ್ತೆ. ಬುರ್ಕಾ ಹಾಕೊಂಡು ತನಿಖೆಯನ್ನ ಮಾಡಿದ್ದರ ಪರಿಣಾಮವಾಗಿಯೇ ಸಹಜವಾಗಿ ಹಿಂದೂ ಕಾರ್ಯಕರ್ತರು ಆರೋಪಿಗಳ ತರ ಕಾಣ್ತಾರೆ. ಇವರಿಗೆ ಒಬ್ಬ ಮುಖ್ಯಮಂತ್ರಿ, ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೇನೆ, ಮುಖ್ಯಮಂತ್ರಿ ಸ್ಥಾನದಲ್ಲಿರುವವರು ರಾಜಧರ್ಮವನ್ನ ಪಾಲಿಸಬೇಕು. ರಾಜಧರ್ಮವನ್ನ ಪಾಲಿಸಿ ಕರ್ನಾಟಕದ ಹಿತವನ್ನ, ರಾಜ್ಯದ ಹಿತವನ್ನ, ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಮುಖ್ಯಮಂತ್ರಿಗಳ ಒಂದೊಂದು ಹೇಳಿಕೆಗಳು, ನಡವಳಿಕೆಗಳು ಕೂಡ ಬಹಳ ಪ್ರಮುಖವಾದಂತ ಜವಾಬ್ದಾರಿಯನ್ನ ನೀಡುತ್ತೆ. ಒಂದು ರೀತಿ ಮುಖ್ಯಮಂತ್ರಿಗಳ ಕಚೇರಿಯೇ ಇಸ್ಲಾಮಿ ಮೂಲಭೂತವಾದಿಗಳಿಗೆ ಪ್ರಚೋದನೆಯನ್ನು ನೀಡ್ತಾ ಇದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗನೇ ಸರಿಯಾದಂತ ಕ್ರಮಗಳನ್ನ ಅವತ್ತಿನ ಸರ್ಕಾರಗಳು ತೆಗೆದುಕೊಂಡಿದ್ರೆ ಭದ್ರಾವತಿಯಲ್ಲಿ ಮತ್ತೊಂದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೇಳ್ತಿರ್ಲಿಲ್ಲ. ವಿಧಾನಸಭೆಯಲ್ಲಿ ಘೋಷಣೆ ಕೂಗಿದಂತಹ ಪ್ರತಿಧ್ವನಿಯೇ ಭದ್ರಾವತಿಯಲ್ಲಿ ಕೇಳ್ತಾ ಇರೋದು. ವಿಧಾನಸಭೆಯಲ್ಲಿ ಕೂಗಿದಾಗ ಅದನ್ನು ಮಟ್ಟ ಹಾಕಿದ್ರೆ ಇವತ್ತು ರಸ್ತೆಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೇಳ್ತಿರ್ಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗುವಂತ ಧೈರ್ಯ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ನಿಲುವುಗಳು
ಮತ್ತು ಈ ಎಲ್ಲ ತನಿಖೆಗಳನ್ನ ಕಾಂಗ್ರೆಸ್ ಬುರ್ಕ ಹಾಕೊಂಡೇ ಮಾಡಿದ್ರಿಂದ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗುವವರಿಗೆ ಇವತ್ತು ಇನ್ನಷ್ಟು ಧೈರ್ಯ ಜಾಸ್ತಿ ಆಗಿದೆ. ಮುಖ್ಯಮಂತ್ರಿಗಳು ರಾಜಧರ್ಮವನ್ನ ಪಾಲಿಸಬೇಕು, ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಕೇವಲ ಭಾಷಣ ಮಾಡಿದ್ ಮಾತ್ರ ಅಲ್ಲ, ಆಡಳಿತದ ಕಾರ್ಯರೂಪದಲ್ಲಿ ಅದು ಇವತ್ತು ಬರಬೇಕಾಗಿದೆ. ನಿನ್ನೆ ಮದ್ದೂರಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಬೇಕಾದ್ರೆ ಸರ್ಕಾರಕ್ಕೆಲ್ಲರೂ ಒಂದು ಕಡೆ ಪರಿಜ್ಞಾನ ಬೇಕಾಗಿತ್ತು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಈ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇರುವಂತದ್ದು ಸರಿಯಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.